ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಕೇವಲ ಈ ಫುಡ್ ಸೇಫ್ಟಿ ಸರ್ಟಿಫಿಕೇಟ್ ಲೈಸೆನ್ಸ್ಗಳು ತಗೊಂಡು ಅಷ್ಟು ಮಾಡಿದ್ರೆ ಸಾಕ, ಯಾಕೆ ಗ್ರಾಹಕರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾರೆ ಅಂತ? ಪ್ರಭು, ಇದು ಕೇವಲ ಸಣ್ಣ ಪುಟ್ಟ ಹೋಟೆಲ್ ಅಲ್ಲ, ದೊಡ್ಡ ದೊಡ್ಡ ಪಂಚತಾರ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ನಾರ್ಮಲ್ ಆಗಿ ಅಂಥ 5 ಸ್ಟಾರ್ ಹೋಟೆಲ್ಗಳಲ್ಲಿ ಅತಿ ಹೆಚ್ಚಿನ ಹಣ ಇರುತ್ತೆ, ಹಾಗಾಗಿ ದೊಡ್ಡ ಹಣ ಇದ್ದಂಥವ್ರು ಅಲ್ಲಿ ಹೋಗಿ ತಮಗೆ ಇಷ್ಟವಾದಂಥ ಆಹಾರವನ್ನು ಸೇವನೆ ಮಾಡ್ತಾರೆ. ಆದರೆ ಅಂಥವರು ಕೂಡ ಇವತ್ತು ಆರೋಗ್ಯ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿರುವಂಥ ದಾಳಿಯನ್ನು ಒಮ್ಮೆ ನೋಡಿದರೆ 10 ಸಲ ಯೋಚನೆಯನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಅಂತಹ ಪ್ರತಿಷ್ಠಿತ ಹೋಟೆಲ್ಗಳು, ಅಶೋಕ ಹೋಟೆಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೋಟೆಲ್ಗಳು, ರ್ಯಾಡಿಸನ್ ಬ್ಲೂ ಆಗಿರ್ಬೋದು, ಈ ಶಾಂಗ್ರಿಲಾ ಹೋಟೆಲ್, ಅಂದರೆ ಪ್ರತಿಷ್ಠಿತ ಪಂಚತಾರ ಹೋಟೆಲ್ ಅಂತ ನಾವೇನು ಕರಿತೀವಿ, ಅಂತಹ ಹೋಟೆಲ್ಗಳಲ್ಲಿ ಇರುವಂತಹ ಅಡುಗೆ ಮನೆಗಳಲ್ಲಿ ಶುಚಿತ್ವ ಅನ್ನುವಂಥದ್ದು ಸಂಪೂರ್ಣವಾಗಿ ಮರೆಯಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಗೆ ಕಳೆದ ಹಲವು ದಿನಗಳಿಂದ ಒಂದು ಮನವಿ ಕೇಳಿಬರ್ತಾ ಇತ್ತು. ಪಂಚತಾರ ಹೋಟೆಲ್ಗಳಲ್ಲಿ ಸುರಕ್ಷತೆ ಆಗಿರ್ಬೋದು ಅಥವಾ ಅಲ್ಲಿ ಶುಚಿತ್ವ ಆಗಿರ್ಬೋದು ಮತ್ತು ಗ್ರಾಹಕರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕ್ರಮ ಆಗ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿದರು. ಬೆಂಗಳೂರಿನಲ್ಲಿ ಸುಮಾರು 60ಕ್ಕೂ ಹೆಚ್ಚು ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಅಶೋಕ ಹೋಟೆಲ್ ಅಂತ ನಾವೇನು ಕರಿತೀವಿ, ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ ಯಾವುದು ಅಂತ ಅಂದಾಗ ಫಸ್ಟ್ ನೆನಪಿಗೆ ಬರೋದು ಅಶೋಕ ಹೋಟೆಲ್. ಅದೇ ಹೋಟೆಲಲ್ಲಿ ಒಂದಲ್ಲ 31 ಲೀಟರ್ ಹಾಲು ಎಕ್ಸ್ಪೈರಿ ಆಗಿರುವಂಥದ್ದು ಪತ್ತೆಯಾಗಿದೆ. ಜೊತೆಗೆ ಕೊಳತಂತಹ ಬೇರೆ ಬೇರೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕೊಳತಂತಹ ತರಕಾರಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆಹಾರ ಇಲಾಖೆ ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಸ್ವತಃ ಆರೋಗ್ಯ ಸಚಿವ ಯು ಟಿ ಖಾದರ್ ಒಂದು ಮಾತನ್ನು ಹೇಳ್ತಾರೆ, ನಾವು ಯಾಕೆ ಇವತ್ತು ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ನಾವು ಟಾರ್ಗೆಟ್ ಮಾಡಿ ಅಲ್ಲಿ ದಾಳಿಯನ್ನು ನಡೆಸಿದ್ವಿ ಅಂತಂದರೆ, ದೊಡ್ಡ ಹೋಟೆಲ್ಗಳಲ್ಲಿ ನಾವು ದಾಳಿಯನ್ನು ನಡೆಸಿ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು ಅವರ ಕಿವಿ ಹಿಂಡುವಂಥ ಕೆಲಸ ಮಾಡಿದರೆ, ಸಣ್ಣ ಪುಟ್ಟ ಹೋಟೆಲ್ಗಳು ಆಟೋಮೆಟಿಕಲಿ ಶುಚಿತ್ವ ಆಗಿರ್ಬೋದು ಮತ್ತು ಗ್ರಾಹಕರ ಹಿತದೃಷ್ಟಿಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಈ ರೀತಿಯಾದಂತಹ ಒಂದು ದಾಳಿಯನ್ನು ನಡೆಸಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರು ಒಂದು ಮಾತನ್ನು ಹೇಳ್ತಾರೆ, ನಮಗೆ ಬೆಂಗಳೂರಿನಲ್ಲಿ 60 ಕಡೆ ದಾಳಿ ನಡೆಸಿದ್ದೀವಿ. ದಾಳಿ ನಡೆಸಿದಂತಹ ಬಹುತೇಕ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಶುಚಿತ್ವ, ಅಡುಗೆ ಮನೆಯಲ್ಲಿ ಕಂಪ್ಲೀಟು ಅಲ್ಲಿ ಕ್ಲೀನ್ನೆಸ್ ಇರಬೇಕಾಗತ್ತೆ, ಆದರೆ ಸಂಪೂರ್ಣವಾಗಿ ಅಲ್ಲಿ ಕ್ಲೀನ್ನೆಸ್ ಇಲ್ಲ ಅನ್ನುವಂಥದ್ದು ಕಂಡು ಬಂತು. ಹಾಗೆಯೇ ಕುಡಿಯುವಂತಹ ನೀರೇನಿದೆ, ಗ್ರಾಹಕರು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಕುಡಿಯುವಂಥ ನೀರೇನು ಕೊಡ್ತಾರೆ ಅದು ಕೂಡ ಶುಚಿತ್ವ ಇಲ್ಲ ಅಂತದ್ದು, ಅದು ಕುಡಿಯೋಕ್ಕೆ ಯೋಗ್ಯನೇ ಇಲ್ಲ ಅನ್ನುವಂಥದ್ದು ನಮಗೀಗ ಗೊತ್ತಾಗಿದೆ. ಜೊತೆಗೆ ಈ ಎಲ್ಲ ಹೋಟೆಲ್ಗಳಲ್ಲಿ ಇದ್ದಂತಹ ಒಂದಷ್ಟು ಫುಡ್ ಸ್ಯಾಂಪಲ್ಸನ್ನು ಮತ್ತು ತರಕಾರಿ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ಲ್ಯಾಬಿಗೆ ಕಳಿಸಿದ್ದೀವಿ. ಲ್ಯಾಬಿಂದ ಯಾವ ರೀತಿಯಾದಂಥ ವರದಿ ಬರುತ್ತೆ ಅದಾದ ಮೇಲೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಕೇವಲ ಇವತ್ತು ಮಾತ್ರ ಅಲ್ಲ, ಮುಂಬರುವಂಥ ದಿನಗಳಲ್ಲೂ ಕೂಡ ಪ್ರತಿಷ್ಠಿತ ಹೋಟೆಲ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲೆಲ್ಲಿ ದೂರ ಬರುತ್ತೆ ಅಂತಹ ಹೋಟೆಲ್ಗಳಿಂದ ನಾವು ದಾಳಿಯನ್ನು ಮಾಡ್ತೀವಿ. ಈಗ ಮೊದಲ ಹಂತದಲ್ಲಿ ನೋಟಿಸನ್ನು ಕೊಡ್ತೀವಿ. ನೋಟಿಸ್ ಕೊಟ್ಟು ಒಂದಷ್ಟು ದಿನ ಕಾಲಾವಕಾಶ ಕೊಡ್ತೀವಿ. ಅಷ್ಟು ಒಳಗಡೆನೂ ಕೂಡ ಅವರು ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಲಿಲ್ಲ ಅಂತಂದರೆ ಈಗ ಆಹಾರ ಸುರಕ್ಷತಾ ಇಲಾಖೆಯಿಂದ ಕೊಟ್ಟಿರುವಂತಹ ಲೈಸೆನ್ಸನ್ನು ಮುಂಬರುವಂಥ ದಿನಗಳಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಆ ಮೂಲಕ ಪ್ರತಿಷ್ಠಿತ ಹೋಟೆಲ್ಗಳು ಕೂಡ ನಿಯಮವನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ ಅವರ ವಿರುದ್ಧನೂ ಕ್ರಮ ಆಗತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಆರೋಗ್ಯ ಇಲಾಖೆ ಕೊಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.